ಮೊದಲಿಗೆ ಅಂಜನಾ ಹಾಗೂ ನಚ್ಚಿಗೆ ಭೂಮಿ ಹಾಗೂ ಸಂಗೀತ ಆರತಿ ಮಾಡ್ತಾರೆ. ಆಗ ಸಂಗೀತ 1 ನಿಮಿಷ ಸೇರು ಇಡಬೇಡ. ಆಗ ರಾಮ್ ಗೊತ್ತಾಯ್ತು ಇವಳು ಯಾಕೆ ಬೇಡ ಅಂತಿದ್ದಾಳೆ ಗೊತ್ತಾಯ್ತು. ಆಗ ಶ್ರವಣ್ ಯಾಕೆ ಬಾವ. ಆಗ ಅಜಿತ್ ನನಗೆ ಗೊತ್ತಾಯ್ತು. ಹೆಂಡತಿ ಗಂಡನ ಹೆಸರು ಹೇಳಬೇಕು, ಗಂಡ ಹೆಂಡತಿಯ ಹೆಸರು ಹೇಳಬೇಕು. ಅದು ಎಲ್ಲರ ಮುಂದೆ ಜೋರಾಗಿ ಹೇಳಬೇಕು. ಇಷ್ಟೇ ತಾನೇ ಅಮ್ಮ? ಹ್ಞೂ. ಆಗ ಅಪ್ಪು ಹೌದಲ್ವಾ, ನನಗೆ ಈ ಶಾಸ್ತ್ರ ಇದೆ ಅನ್ನೋದೇ ಮರೆತು ಹೋಗ್ಬಿಟ್ಟಿತ್ತು. ಏನಪ್ಪ ನಿನ್ನ ಹೆಂಡತಿ ಹೆಸರು ಹೇಳು. ಆಗ ಅಜಿತ್ ಲೋ ತೀಟೆ, ಗಂಡ್ ಮಕ್ಕಳು ನಾಚ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಕೇಳಿದ್ದೆ. ಆದ್ರೆ ನೀನು ನಾಚ್ಕೊಂತಾ ಇದ್ರೆ ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ. ಆದ್ರೆ ಈ ನಾಚಿಕೆನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಹೆಸರು ಹೇಳೋ. ಫಸ್ಟು ಎಲ್ಲ ಕಾಯ್ತಾ ಇದ್ದೀವಿ. ಆಗ ನಚ್ಚಿ ಅಂಜು. ಆಗ ಬ್ರಹ್ಮರಾಂಬ ಅಜ್ಜಿ ಅಂಜುನಾ, ಅದು ಎಂತ ಹೆಸರು ಸರಿಯಾಗಿ ಹೇಳೋ. ಆಗ ನಚ್ಚಿ ಅಂಜನಾ ಅಂತ ಹೇಳ್ತಾರೆ. ಆಗ ಭೂಮಿ ಎಲ್ಲಿ ಅಂಜು, ಈಗ ನೀನು ನಿನ್ನ ಗಂಡನ ಹೆಸರನ್ನು ಹೇಳು. ಆಗ ಅಂಜು ಅದು ಅದು. ಆಗ ರಾಮ್ ಅಯ್ಯ ಅದು ಏನಮ್ಮ, ಮುಂದಕ್ಕೆ ಹೇಳು ಇವರ ಹೆಸರು. ಆಗ ಸತ್ಯಣ್ಣ ಇವರು ಅಲ್ಲಪ್ಪ ಅಜಿತ, ಯಾವ ಗ್ಯಾಪಲ್ಲಿ ಅವನು ಇವನು ಹೋದವನು ಇವರು ಅವರು ಆಗ್ಬಿಟ್ಟ. ಆಗ ಅಪ್ಪು ಸತ್ಯಣ್ಣ ನಾವು ಹೆಣ್ಮಕ್ಳು ಹಾಗೆ, ಮದುವೆಗೆ ಮುಂಚೆ ಒಂದು ಲೆಕ್ಕ, ಆದರೆ ಮದುವೆ ಆದಮೇಲೆ ಇನ್ನೊಂದು ಲೆಕ್ಕ, ಒಲವೇ ಜೀವನ ಲೆಕ್ಕಾಚಾರ ಅನ್ನು. ಆಗ ಸಂಗೀತ ಹೌದೇನೆ ಅಪ್ಪು, ಮತ್ತೆ ನಿನ್ನ ವಿಚಾರದಲ್ಲಿ ನಾನು ಯಾವ ಬದಲಾವಣೆಯನ್ನು ನೋಡ್ಲೇ ಇಲ್ವಲ್ಲೇ. ನಿನಗಂತೂ ಕಾಣಲ್ಲ ಅಮ್ಮ. ಅಯ್ಯಪ್ಪ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಆಗ ಸಂಗೀತ ಸತ್ಯ, ನೀನು ಮದುವೆ ಮಾಡ್ಕೊಳ್ಳದೆ ಗುಂಡ್ರುಗೋವಿ ಥರ ಅಡ್ಡಾಡಿಕೊಂಡು ಇದ್ರೆ ನಿನಗೆ ಹೇಗೆ ಗೊತ್ತಾಗುತ್ತೆ ಹೇಳು. ಅದಕ್ಕೆ ಆದಷ್ಟು ಬೇಗ ಒಂದು ಆಂಟಿನ ನೋಡಿ ಮದುವೆ ಮಾಡ್ಕೊಂಡ್ಬಿಡು. ಆಂಟಿನ? ಅಯ್ಯೋ ಒಂಟಿಯಾಗಿ ಚೆನ್ನಾಗಿದ್ದೀನಿ, ಸುಮ್ಮನೆ ಇರಿ. ಆಗ ಅಪ್ಪು ಏ ಅಂಜು ಹೆಸರು ಹೇಳು. ಹಾಗೆಲ್ಲ ಗಂಡನ ಹೆಸರು ಹೇಳ್ಬಾರ್ದಂತೆ. ಎಲ್ಲರೂ ಸೇರಿ ಓಹೋ. ಆಗ ರಾಮ್ ಅಯ್ಯೋ ರಾಮ, ನಾನು ಇದೇ ಪ್ರಪಂಚದಲ್ಲಿ ಇದೀನಾ ಅಥವಾ ಬೇರೆ ಕಡೆ ಇದೀನಾ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಂಥ ಪವಾಡಗಳು ನಡೆಯುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಆಗ ಭೂಮಿ ಅಂಜು ನೀನು ಇದೇ ರೀತಿ ನಾಚ್ಕೊಂತ ಇದ್ರೆ ಎಲ್ಲರೂ ಕಾಲೆಳಿತಾರೆ. ಬೇಗ ಹೇಳ್ಬಿಡು ನಿನ್ನ ಗಂಡನ ಹೆಸರನ್ನ. ಅದು ನಚ್ಚಿ. ಎಲ್ಲರೂ ಸೇರಿ ಚೀ ಅಂತಾರೆ. ನಚ್ಚಿ. ಆಗ ಭೂಮಿ ಸರಿಯಾಗಿ ಹೇಳು. ಸರಿ ಹೇಳ್ತೀನಿ, ನಚಿಕೇತ್. ಆಗ ಸಂಗೀತ ಭೂಮಿ ಈಗ ಸೇರನ್ನು ಹೊಸಲಲ್ಲಿ ಇಡು. ಅಂಜು ಸೇರನ್ನ ಬಲಗಾಲಲ್ಲಿ ಒದ್ದು ಒಳ್ಳೇದಾಗ್ಲಿ ಅಂತ ಒಳಗೆ ಬಾ ಅಮ್ಮ. ಆಗ ಅಂಜು ಸರಿ ಅತ್ತೆ ಅಂದು ಸೇರನ್ನ ಒದ್ದು ಒಳಗೆ ಹೋಗಿ ದೇವರಿಗೆ ದೀಪ ಹಚ್ತಾರೆ. ಆಗ ಭೂಮಿ ಮನಸ್ಸಲ್ಲಿ ನನ್ನಿಂದ ನಿಂತ ಅಂಜನಾ ಮದುವೆ ಇವತ್ತು ನಚ್ಚಿ ಜೊತೆ ಆಗಿ ನನ್ನ ಮನಸ್ಸಿನ ಭಾರನ ಇಳಿಸ್ಬಿಟ್ಟೆ ದೇವ್ರೆ. ಇಲ್ಲಿಗೆ ನನ್ನ ಮೊದಲನೇ ಪ್ರಾಯಶ್ಚಿತ ಮುಗೀತು. ತುಂಬ ಥ್ಯಾಂಕ್ಸ್ ಅಮ್ಮ. ಅಂಜು ಇಷ್ಟು ದಿನ ಈ ಮನೆ ಮಗಳಾಗಿದ್ದೆ, ಆದರೆ ಈಗ ಈ ಮನೆ ಸೊಸೆ ನೀನು. ಸೊಸೆ ಅನ್ನೋ ಪಟ್ಟದ ಜೊತೆಗೆ ಈ ಮನೆತನದ ಗೌರವ, ಪ್ರತಿಷ್ಠೆ, ಕೀರ್ತಿ ಇದೆಲ್ಲ ಜವಾಬ್ದಾರಿನೂ ನಿನ್ನ ಮೇಲೆ ಇರುತ್ತೆ. ಇದನ್ನ ನೀನು ಸರಿಯಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗೆ ಇದೆ. ದೇವರ ಸನ್ನಿಧಿ ಮನೆಗೆ ನಿನಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ಸ್ ಅಕ್ಕ. ಅಂಜು ನೀನು ಏನಂತ ಕರೆದೆ ನನ್ನನ್ನ? ಅಕ್ಕ. ಎಷ್ಟೋ ಸಲ ನಿನ್ನ ಅಜಿತ್ನ ಮದುವೆ ಬಗ್ಗೆ ಡೌಟ್ ಪಟ್ಟಿದ್ದೀನಿ, ಅವಮಾನ ಮಾಡಿದ್ದೀನಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಇವತ್ತು ನನ್ನ ಮದುವೆ ನಡೆಯೋದಕ್ಕೆ ಕಾರಣ ಆದ್ರಿ. ನಿಮ್ಮಿಬ್ಬರಿಗೂ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಒಬ್ಬಳು ಸ್ವಂತ ಅಕ್ಕ ಇದ್ದಿದ್ರು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಹಗ್ ಮಾಡ್ತಾರೆ ಇಬ್ಬರು. ಆಗ ಭೂಮಿ ಮನಸ್ಸಲ್ಲಿ ಈ ಮನೆ ನಿಜವಾದ ಸೊಸೆ ಅಂಜು. ನನ್ನ ಹತ್ರ ಇರೋ ಬಳೆಗಳು ಅಂಜು ಕೈ ಸೇರಬೇಕು, ಅದೇ ಸರಿ. ಆ ಬಳೆಗಳನ್ನು ಮುಟ್ಟೋ ಅರ್ಹತೆ ನನಗೆ ಇಲ್ಲ. 1 ನಿಮಿಷ ಅಂಜು, ಇನ್ಮುಂದೆ ಈ ಬಳೆಗಳನ್ನು ನೀನು ತೊಟ್ಕೋಬೇಕು. ಆಗ ಅಜ್ಜಿ ಭೂಮಿ 1 ನಿಮಿಷ, ನಾವು ನಿನಗೆ ಅಂತ ಕೊಟ್ಟಿರುವ ಬಳೆಗಳನ್ನು ಅವಳಿಗೆ ಯಾಕೆ ಕೊಡ್ತಾ ಇದ್ದೀಯಾ? ಆಗ ಸಂಗೀತ ಭೂಮಿ ಆ ಬಳೆಗಳು ನ್ಯಾಯವಾಗಿ ನಿನಗೆ ಸೇರಬೇಕು ಅನ್ನೋ ಕಾರಣಕ್ಕೆ ತಾನೇ ನಾನು ನಿಮ್ಮ ಮಾವ ಆ ಬಳೆಗಳನ್ನು ನಿನಗೆ ಕೊಟ್ಟಿದ್ದು. ನೀನು ನೋಡಿದರೆ ಈಗ ಅಂಜುಗೆ ಕೊಡ್ತಾ ಇದ್ದೀಯಲ್ಲ. ಬೇಡ ಭೂಮಿ, ಆ ಬಳೆಗಳನ್ನು ನೀನೇ ಹಾಕೋ. ಬೇಕಾದರೆ ಅಂಜುಗೆ ಬೇರೆ ಬಳೆಗಳನ್ನು ಮಾಡಿಸಿ ಹಾಕಿದ್ರಾಯ್ತು. ಮತ್ತೆ ಅಂಜು ನನ್ನ ಮೊದಲನೇ ಸಾರಿ ಅಕ್ಕ ಅಂತ ಬಾಯಿ ತುಂಬ ಕರೆದ್ಲು, ಅದಕ್ಕೆ ಅವಳಿಗೆ ಏನಾದರೂ ಕೊಡಬೇಕು ಅಂತ ಅನಿಸ್ತು. ಆಗ ರಾಮ್ ಭೂಮಿ ನಿನಗೆ ಸ್ವೀಟಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸಿದ್ರೆ ನನಗೆ ಹೇಳು, ಇಲ್ಲ ಅಜಿತ್ಗೆ ಹೇಳು, ತಂದು ಕೊಡ್ತೀವಿ. ಅದನ್ನ ಬಿಟ್ಟು ನಿನಗೆ ಕೊಟ್ಟಿದ್ದ ಗಿಫ್ಟ್ನ ಇನ್ನೊಬ್ಬರಿಗೆ ಕೊಡೋದು ಸರಿಯಲ್ಲ. ಆಗ ಅಜ್ಜಿ ಅಳೆಯಂದ್ರೆ ಇವತ್ತು ಸಂಜೆನೆ ಅಂಜು ನಚ್ಚಿ ಆರ್ತಕ್ಷತೆನ ಅರೇಂಜ್ ಮಾಡಿ ಬಿಡೋಣ. ಸರಿ ಅತ್ತೆ, ಮಾಡ್ತೀನಿ. ಆಗ ಅಂಜು ಅಪ್ಪ ಇವತ್ತು ನಚ್ಚಿ ಜೊತೆ ನನಗೆ ಮದುವೆ ಆಯಿತು. ಇವನು ತಾಳಿ ಕಟ್ಟುವಾಗ ನಾನು ಯಾರನ್ನ ತುಂಬ ಮಿಸ್ ಮಾಡಿಕೊಂಡೆ ಗೊತ್ತಾ? ನಿಮ್ಮನ್ನ ಅಪ್ಪ. ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ದೊಡ್ಡಪ್ಪ ದೊಡ್ಡಮ್ಮ ನನ್ನ ಕನ್ಯಾದಾನ ಮಾಡಿದ್ರು. ನೀವು ಇದ್ದಿದ್ರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ಅಲ್ವಾ ಅಪ್ಪ? ಯಾಕಪ್ಪ ನನ್ನನ್ನು ಬಿಟ್ಟು ಹೋದ್ರಿ ನೀವು?
ಆಳ್ತಾ ಇರ್ತಾಳೆ. ಆಗ ರಮನ್ ಫೋಟೋ ಹಿಂದೆ ಇದ್ದಂಥ ಒಂದು ಫೋಟೋ ಕೆಳಗೆ ಬೀಳುತ್ತೆ. ಆಗ ಭೂಮಿ, ದೊಡ್ಡ ಸಾಹೇಬ್ರೆ, ಯಾರಿದು? ಅಂಜು ಅವರ ತಂದೆ ಜೊತೆ ನಿಂತಿರೋ ಹೆಂಗಸು? ನಾನು ಇದಕ್ಕಿಂತ ಮುಂಚೆ ಇವರನ್ನು ನೋಡೇ ಇಲ್ವಲ್ಲ. ಆಗ ಅಂಜು, ದೊಡ್ಡಪ್ಪ, ಯಾರು ಈ ಹೆಂಗಸು ಅಪ್ಪನ ಜೊತೆ ಯಾಕೆ ಇಷ್ಟೊಂದು ಕ್ಲೋಸ್ ಆಗಿ ನಿಂತ್ಕೊಂಡಿದ್ದಾಳೆ? ಆಗ ನಚ್ಚಿ, ಮಾವ, ಇವರು ಯಾರು? ಆಗ ಶ್ರವಣ್, ರೋಸಿಯೇ ಅಂತ, ರಮನ್ ಪರ್ಸನಲ್ ಸೆಕ್ರೆಟರಿ. ಬಟ್ ಏನೀ ಫೋಟೋ ಕತೆ? ಅದು ನನ್ನ ತಮ್ಮ ಈ ರೀತಿ ಒಂದು ಹೆಂಗಸಿನ ಜೊತೆ ಇದನ್ನ ಯಾಕೆ ದೇವಯಾನಿ ರಮಣನ ಫೋಟೋ ಹಿಂದೆ ಬಚ್ಚಿಟ್ಟಿದ್ಲು? ಏನಿದರ ರಹಸ್ಯ? ನಮಗೆಲ್ಲ ಗೊತ್ತಿರೋ ಹಾಗೆ ರಮಣ್ ತುಂಬಾ ಸಭ್ಯಸ್ಥ, ದೇವಯಾನಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಹೀಗೆ ಇರುವಾಗ ಈ ರೋಜಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ನನಗೆ ಒಂದು ಅರ್ಥ ಆಗ್ತಿಲ್ಲ. ಭಾವ, ನಾನು ತಕ್ಷಣ ಸ್ಟೇಷನ್ಗೆ ಹೋಗಿ ಇದರ ಬಗ್ಗೆ ಏನು ಅಂತ ದೇವಯಾನಿ ಹತ್ರ ವಿಚಾರಿಸ್ಕೋಬೇಕು. ಇಲ್ಲ ಅಂದ್ರೆ ನನಗೆ ನನ್ನ ತಮ್ಮನ ಮೇಲೆ ಇದ್ದಿದ್ದ ನಂಬಿಕೆನೇ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ. ದೊಡ್ಡ ಸಾಹೇಬ್ರೆ, ನಾನು ಬರ್ತೀನಿ ನಿಮ್ಮ ಜೊತೆ ಸ್ಟೇಷನ್ಗೆ. ಅಂಜು, ನನಗೆ ನಮ್ಮ ಅಮ್ಮನ ನೋಡೋಕೆ ಇಷ್ಟ ಇಲ್ಲ. ಆಗ ನಚ್ಚಿ, ನಾನು ಬರ್ತೀನಿ ನಿಮ್ ಜೊತೆ. ಆಗ ಅಜಿತ್, ಅವರನ್ನ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ಬೇಕು. ಊಟ ಕೊಟ್ರ? ನಾನು ಕೊಟ್ಟ ಚಾ ಸತಿ ಮುಟ್ಟಿಲ್ಲ ರೀ ಸರ. ಅವರು, ಸರಿ ತಗೊಂಡು ಹೋಗಿ, ನಾನು ನೋಡ್ಕೋತೀನಿ. ಹಾ ಸರ. ಭೂಮಿ, ನಾಳಿದ್ದು ನೀನು ಟ್ರೈನಿಂಗ್ಗೆ ಹೊರಡಬೇಕು ಅಲ್ವಾ? ಹಾಗೆ ಇದ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ನಾನು ದೇವಯಾನಿ ಅಮ್ಮನ ನೋಡೋದಕ್ಕೆ ಬಂದೆ. ಏನು, ನಿನಗೆ ಎಲ್ಲ ಗೊತ್ತಿದ್ದು ಒಬ್ಬ ಆರೋಪಿನ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀಯಾ? ನೋಡಿ ಸಾಹೇಬ್ರೆ, ಕೋರ್ಟ್ ನಿರ್ಧಾರ ಮಾಡೋವರೆಗೂ ಅವರು ಆರೋಪಿ ಅಷ್ಟೇ. ನಿರ್ಧಾರ ಆದಮೇಲೆ ಅವರು ಅಪರಾಧಿ ಆಗೋದು. ಓ, ನೀನು ನನಗೆ ಕಾನೂನು ಪಾಠ ಮಾಡ್ತಾ ಇದ್ದೀಯಾ? ನಾನು ಅವರನ್ನ ಸಾಕ್ಷಿ ಸಮೇತ ಹಿಡ್ದಿರೋದು. ನೋಡ್ತಾ ಇರು, ಕೋರ್ಟಲ್ಲಿ ಪ್ರೂವ್ ಆಗುತ್ತಾ ಇಲ್ವಾ ಅಂತ. ಸರಿ, ನೀವು ನಿಧಾನಕ್ಕೆ ಪ್ರೂವ್ ಮಾಡೋರಂತೆ. ನನಗೆ ಇವಾಗ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಪರ್ಮಿಷನ್ ಕೊಡೋದಕ್ಕೆ ಆಗಲ್ಲ. ಯಾಕೆ ಕೊಡೋದಕ್ಕಾಗಲ್ಲ? ನೀವು ಅರೆಸ್ಟ್ ಮಾಡಿರೋದು ಒಬ್ಬ ಹೆಣ್ಣನ್ನ. ಅವರು ಹೇಗಿದ್ದಾರೆ, ನೀವು ಅವರನ್ನ ಹೇಗೆ ನೋಡ್ಕೊತಾ ಇದ್ದೀರಾ ಅಂತ ನಾನು ತಿಳ್ಕೋಬೇಕು. ಅವರ ಮಗಳಾಗಿ ಅದು ನನ್ನ ಹಕ್ಕು. ಮಗಳು ಪ್ರೂಫ್ ಏನು? ಅರೆಸ್ಟ್ ಮಾಡಿರೋರನ್ನ ಮಾತಾಡ್ಸ್ಬೇಕಂತೆ, ನೋಡ್ಬೇಕಂತೆ. ಅಲ್ಲ, ನೀವು ಮನೆಯಲ್ಲಿ ಎಷ್ಟೇ ಬುದ್ಧಿ ಹೇಳಿದ್ರು ಅದನ್ನ ಕೇಳಿರೋಲ್ಲ. ಇವಳ ಹಿಂದೆನೆ ನೀವು ಹುಡುಕೊಂಡು ಬಂದಿದ್ದೀರಾ. ಇಷ್ಟೇ ತಾನೇ ಆಗಿರೋದು. ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಮನೆಯಲ್ಲಿ ಕೂಡಿ ಹಾಕ್ಬೇಕಾಗಿತ್ತು. ಆಗ ಶ್ರವಣ್, ಅಜಿತಾ, ನಾವೆಲ್ಲ ಜೊತೆಯಾಗಿ ಬಂದ್ವಿ ಕಣೋ. ಆಗ ನಚಿಕೇತ್, ಒಂದು ಎನ್ಕ್ವೈರಿ ಇತ್ತು. ಎನ್ಕ್ವೈರಿನಾ? ಏನದು? ನೋಡು ಈ ಫೋಟೋ. ಎಲ್ಲಿ ಸಿಕ್ತು? ಅಂಜು ನಾನು ಆಶೀರ್ವಾದ ತಗೊಳ್ಳೋಣ ಅಂತ ಹೋದಾಗ ರಮನ್ ಮಾವನ ಫೋಟೋ ಹಿಂದುಗಡೆ ಇದು ಸಿಕ್ತು. ಆಗ ಶ್ರವಣ್, ಇವಳ ಹೆಸರು ರೋಜಿ ಅಂತ. ಅಜಿತ್, ರಮನ್ ಜೊತೆ ಕಾಲೇಜಲ್ಲಿ ಓದ್ತಾ ಇದ್ಲು. ಆ್ಯಂಡ್ ರಮನ್ ಮಾಡೋ ಬಿಸ್ನೆಸ್ ಅಲ್ಲಿ ಅವನಿಗೆ ಪರ್ಸನಲ್ ಸೆಕ್ರೆಟರಿ ಆಗಿ ಇದ್ಲು. ಈ ವಿಷಯ ನಮಗೆಲ್ಲ ಗೊತ್ತಿತ್ತು. ಬಟ್ ಈ ಫೋಟೋಲಿ ಇರೋ ಕ್ಲೋಸ್ನೆಸ್ ನೋಡ್ತಾ ಇದ್ರೆ ಇವಳು ನನ್ನ ತಮ್ಮನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಇದ್ಲಾ? ರಮನ್ ಅಂತವನ. ಈ ವಿಷಯ ದೇವಯಾನಿಗೆ ಗೊತ್ತಿದ್ರು ಯಾಕೆ ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡಿಲ್ಲ? ಆ್ಯಂಡ್ ದೇವಯಾನಿ ಕೇಸ್ಗೂ ಇವಳಿಗೂ ಏನಾದರೂ ಸಂಬಂಧ ಇರಬಹುದಾ? ಐ ಆಮ್ ನಾಟ್ ಶೋರ್. ಒಂದು ಸಣ್ಣ ಡೌಟ್ ಬರ್ತಿದೆ ನನಗೆ ಅಷ್ಟೇ. ಸೊ ಅದಕ್ಕೆ ಇವಳ ವಿಷಯವಾಗಿ ದೇವಯಾನಿನ ಕೆಲವು ಕ್ವಶನ್ಸ್ ಕೇಳಬೇಕಿತ್ತು. ವಿಚ್ ಯುವರ್ ಪರ್ಮಿಷನ್? ಬನ್ನಿ ಬಾವಾ, ಅಮ್ಮನ್ನ ಕರೆಯಾಕತ್ತಾರ್ರಿ, ಬರ್ರಿ. ಆಗ ದೇವಯಾನಿ, ಭಾವ, ಅಂಜು ಹೇಗಿದ್ದಾಳೆ ನನಗೆ ಗೊತ್ತು. ಅಮ್ಮನಿಗೆ ಹೀಗೆ ಆಗೋಯ್ತಲ್ಲ ಅಂತ ಅವಳು ಡಿಪ್ರೆಷನ್ಗೆ ಹೊರಟು ಹೋಗಿರ್ತಾಳೆ. ನನ್ನಿಂದನೇ ಎಲ್ಲ ಹಾಳಾಗಿ ಹೋಯ್ತಲ್ಲ ಭಾವ. ಇವತ್ತು ನನ್ನ ಮಗಳ ಮದುವೆ, ಅವಳ ಮದುವೆ ನಿಂತೇ ಹೋಯ್ತಲ್ಲ. ಎಲ್ಲ ನನ್ನಿಂದಾನೇ ಹಾಳಾಗಿ ಹೋಗಿದೆ. ಅಯ್ಯೋ ದೇವರೇ, ಏನ್ ಮಾಡ್ಲಿ ನಾನು? ಈ ಮುಹೂರ್ತ ಕಳೆದು ಹೋದರೆ ನನ್ನ ಮಗಳು ಜೀವನ ಪೂರ್ತಿ ಕನ್ಯೆಯಾಗೆ ಉಳಿಬೇಕಾಗುತ್ತಲ್ಲ ಭಾವ, ಏನ್ ಮಾಡ್ಲಿ? ಆಗ ಶ್ರವಣ್, ಹಾಗೆ ಯಾಕೆ ಅನ್ಕೊಂತೀಯ ದೇವಯಾನಿ? ನಚ್ಚಿ ಅಂಜು ಮದುವೆ ಅನ್ಕೊಂಡಿದ್ದ ಮುಹೂರ್ತದಲ್ಲೇ ಚೆನ್ನಾಗಿ ನಡೀತು. ಇವತ್ತು ಸಂಜೆ ಅವರಿಬ್ಬರ ಆರತಕ್ಷತೆ ಇದೆ. ಬಾವ, ಏನ್ ಹೇಳಿದ್ರಿ? ಅಂಜು ಮದುವೆ ನಡೀತಾ? ನನ್ನ ಮಗಳ ಮದುವೆ ನಡೀತಾ? ಹೌದೇನೋ ನಚ್ಚಿ? ಅಯ್ಯೋ ಭಗವಂತ, ನಚ್ಚಿ ನೀನು ನನ್ನ ಅಳಿಯ ಅಲ್ಲ ಕಣೋ, ನಮ್ಮ ಪಾಲಿನ ದೇವರು. ನೀನು ನನ್ನ ಮಗಳನ್ನ ಕಾಪಾಡ್ಬಿಟ್ಟೆ ಕಣೋ, ಅವಳ ಭವಿಷ್ಯನ ಕಾಪಾಡ್ಬಿಟ್ಟೆ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಕಾಲಿಗೆ ಬೀಳಲು ಹೋಗ್ತಾರೆ. ಅತ್ತೆ, ಏನು ಮಾಡ್ತಾ ಇದ್ದೀರಾ? ದೊಡ್ಡವರು ನೀವು, ಈ ಥರ ಚಿಕ್ಕವರ ಕಾಲಿಗೆ ಬೀಳಬಾರ್ದು. ದೊಡ್ಡವರು ಚಿಕ್ಕವರ ಕಾಲಿಗೆ ಬಿದ್ದರೆ ಚಿಕ್ಕವರ ಆಯಸ್ಸು ಕಮ್ಮಿ ಆಗುತ್ತೆ. ನನ್ನ ಆಯಸ್ಸು ಆ ದೇವರು ನಿನಗೆ ಕೊಟ್ಬಿಡ್ಲಿ ಕಣೋ. ನಾನು ಬದುಕಿದ್ದು ಏನಾಗಬೇಕು? ಯಾರಿಗೆ ಏನು ಪ್ರಯೋಜನ ಹೇಳು ದೇವಯಾನಿ ಅಮ್ಮ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೋಡಿ, ಈಗಷ್ಟೇ ಇವರು ಮದುವೆಯಾಗಿದ್ದಾರೆ. ನಾಳೆ ದಿವಸ ಇವರ ಸುಂದರವಾದ ಸಂಸಾರನ ನೀವು ನೋಡೋದು ಬೇಡವಾ? ನಿಮ್ಮ ಮೊಮ್ಮಕ್ಕಳನ್ನು ನೀವು ಎತ್ತಿ ಆಡಿಸೋದು ಬೇಡವಾ? ಆಸೆಯಾಗಿ ಉಳಿದು ಹೋಗೋ ಥರ ಇದೆಯಲ್ಲ ಭೂಮಿ. ಸುಳ್ಳು ಕೇಸಲ್ಲಿ ನನ್ನನ್ನು ಒಳಗಡೆ ತಂದು ಕೂರಿಸಿದಾನಲ್ಲ ಇವನು. ಆಗ ಅಜಿತ್, ನಾನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದ ಪ್ರತಿ ಅಪರಾಧಿನೂ ಹೇಳೋ ಮಾತು ಇದೆ. ಸುಳ್ಳು ಕೇಸ ಅಥವಾ ನಿಜವಾದ ಕೇಸ ಅಂತ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ, ಯಾರಿಗೂ ಯಾವ ಮೋಸನೂ ಮಾಡಿಲ್ಲ. ನ್ಯಾಯ ನನ್ನ ಕಡೆ ಇದೆ, ಧರ್ಮ ನನ್ನ ಕಡೆ ಇದೆ. ನೋಡ್ತಾ ಇರು, ಇವತ್ತಲ್ಲ ನಾಳೆ ನಾನು ನಿರಪರಾಧಿ ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಭೂಮಿ, ನಿಮ್ಮ ತಾಯಿ ವಿಷಯದಲ್ಲಿ ಮೋಸ ನಡೀತಲ್ಲ, ಹಾಗೆ ನನ್ನ ವಿಷಯದಲ್ಲೂ ಅದೇ ರೀತಿ ನಡೀತಾ ಇದೆ.
ಮಾವ, ನಾವು ಏನಕ್ಕೆ ಅವರನ್ನು ಇಲ್ಲಿಗೆ ಕರೆಸಿದ್ದೀವಿ ಅನ್ನೋದನ್ನು ಮಾತಾಡಿ. ಆಗ ಶ್ರವಣ್, ದೇವಯಾನಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಅಂತಾನೆ ನಾವೆಲ್ಲ ಇಲ್ಲಿಗೆ ಬಂದಿರೋದು. ಹೇಳಿ ಬಾವ. ಅಂಜು ಮದುವೆ ಮುಗೀತಲ್ಲ, ನನ್ನ ಮನಸ್ಸಿನ ಭಾರ ಎಲ್ಲ ಇಳಿತು. ಈಗ ಏನು ಬೇಕಾದರೂ ಕೇಳಿ ಉತ್ತರ ಕೊಡೋಕೆ ನಾನು ರೆಡಿ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ದೇವಯಾನಿ, ಈ ಫೋಟೋ ನಿಮಗೆ ಹೇಗೆ ಸಿಕ್ತು? ಆಗ ಶ್ರವಣ್, ರೋಜಿ ರಮನ್ ಜೊತೆ ನಿಂತ್ಕೊಂಡು ಯಾಕೆ ಫೋಟೋ ತೆಗೆಸ್ಕೊಂಡಿದ್ದಾಳೆ? ರೋಜಿ ರಮನ್ಗೆ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ಲು. ಒಂದು ಸಲ ರಮನ್ಗೆ ಹುಷಾರಿಲ್ಲ ಅಂದಾಗ ಮನೆಗೆ ಬಂದು ವಿಚಾರಿಸ್ಕೊಂಡು ಹೋಗಿದ್ಲು. ಅದನ್ನು ನಾವೆಲ್ಲ ಗೆಳೆತನ ಅಂತ ಅಂದ್ಕೊಂಡಿದ್ವಿ. ಅವರಿಬ್ಬರ ಸಂಬಂಧ ಬರೀ ಗೆಳೆತನದವರೆಗೂ ಮಾತ್ರ ಇದ್ದಿದ್ರೆ ನಾನು ಸಂತೋಷವಾಗಿ ಇರ್ತಾ ಇದ್ದೆ. ಆದರೆ ಅವರಿಬ್ಬರ ಸಂಬಂಧ ಅದಕ್ಕೂ ಮೀರಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.